ನಿಮ್ಮ ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಉಡುಪಿ MGM ಗೇಟ್ ಪಕ್ಕದಲ್ಲೇ ಈ ತಿರಮಿಸು ಒಂದು ಮನೆಯಲ್ಲಿ ಮಾಡಿಕೊಂಡು ಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ನಮ್ಮ ಜೊತೆ ಇದೆ, ಕುಂದಾಪುರದ ಒಂದು ಫ್ಯಾಮಿಲಿ. ಇವರು ಸುಮಿತ್ರಾ ಅಂತೆ, ಅವರ ಹಸ್ಬೆಂಡ್ ಇದ್ದಾರೆ. ಸರ್, ನಿಮ್ಮ ಹೆಸರು? ಸುಧಾಕರ್. ನಿಮ್ಮ ಹೆಸರು? ಸುಜಯ್ ಅಂತ ಹೇಳಿ. ಬನ್ನಿ ವೀಕ್ಷಕರೇ, ಇವರನ್ನ ಪರಿಚಯ ಮಾಡಿಸ್ತೇನೆ. ಈ ತಿರಮಿಸು ಅಂದ್ರೆ ಏನು ಮತ್ತೆ ಇದರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ಮೇಡಮ್. ಮೊದಲಿಗೆ ನಂಗೆ ಹೇಳಿ, ತಿರಮಿಸು ಅಂದ್ರೆ ಏನು? ಇದು ಎಲ್ಲಿಯ ಫುಡ್? ಇದು ಇಟಾಲಿಯನ್ ಫುಡ್. ಇದು ಇಟಾಲಿಯನ್ ಡೆಸರ್ಟ್. ಇಟಾಲಿಯನ್ ಡೆಸರ್ಟ್. ಓಕೆ, ನೀವು ಇದನ್ನ ಎಲ್ಲಿ ಮಾಡ್ಲಿಕ್ಕೆ ಕಲ್ತ್ರಿ? ಹೇಗೆ ಕಲ್ತ್ರಿ? ಯೂಟ್ಯೂಬ್ ನೋಡಿಯೇ ಕಲ್ತ್ಕೊಂಡಿದ್ದು. ಯೂಟ್ಯೂಬ್ ನೋಡಿಯಾ? ಓಕೆ, ಇದನ್ನು ಒಂದು ಮಾಡಿ ಇಲ್ಲೊಂದು ಸೇಲ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಹೇಗೆ ಐಡಿಯಾ ಬಂತು? ಒಂದು ಐಡಿಯಾ ನಮ್ಮ ಮಗ ಹೇಳಿದ್ದ. ಅಂತಂದ್ರೆ ಅಮ್ಮ ಇದನ್ನ ನಾವು ಮಾಡಿ ಏನಾದರೂ ಒಂದು ಬಿಸ್ನೆಸ್ ಮಾಡುವ ಆಗುತ್ತೆ, ಇದು ಮಾಡೇ ನೋಡೋಣ ಅಂತ ಹೇಳಿದ್ದ. ಅದರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು 25 ಪೀಸ್ ತಂದಿದ್ದೀವಿ. ಅದು ಪೂರ ಒಂದು ಗಂಟೆ ಒಳಗೆ ಖಾಲಿಯಾಗಿತ್ತು. 1 ಅವರ್ ಒಳಗೆ ಖಾಲಿಯಾಗಿತ್ತು. ಇದನ್ನೆಲ್ಲ ನೀವು ಮನೆಯಲ್ಲೇ ರೆಡಿ ಮಾಡಿ ಇಲ್ಲಿ ತಂದು ಸೇಲ್ ಮಾಡ್ತೀರಲ್ವಾ? ಹೌದು. ಎಷ್ಟು ಗಂಟೆಗೆ ಬರ್ತೀರಿ ಬೆಳಿಗ್ಗೆ? ನಾನು ಬೆಳಿಗ್ಗೆ ಇವತ್ತು ಮಾತ್ರ 11:30 12 ಗಂಟೆ ಆಗಿತ್ತು ಬರುವಾಗ ಇಲ್ಲಿಗೆ. ಓಕೆ. ನಾವು ಬೇರೆ ಟೈಮ್ ಬರೋದು 3 ಗಂಟೆ ಅಥವಾ 4 ಗಂಟೆಗೆ. ರಾತ್ರಿ 7 ಅಥವಾ 8 ಗಂಟೆ ಮುಗಿಸ್ಕೊಂಡು ಆಫೀಸ್ ತರ್ತೀವಿ. ನಾವು 50 ಪೀಸ್ ತರ್ತೀವಿ. 100 ಪೀಸ್ ತರ್ತೀವಿ. ನಮಗೆ ಟೈಮ್ ಸಾಕಾಗುತ್ತೆ. ನೀವು ಪ್ರತಿದಿನ ಇದೇ ಪ್ಲೇಸ್ ಅಲ್ಲ ಪ್ಲೇಸ್ ಚೇಂಜ್ ಮಾಡಿ? ಇದೇ ಪ್ಲೇಸ್ ಅಲ್ಲಿ. ಓಕೆ, ಹೇಗೆ ನಿಮಗೆ ಜನರ ಸಹಕಾರ ಎಲ್ಲ ಉಂಟು? ಒಳ್ಳೆ ತುಂಬಾ ಸಪೋರ್ಟ್ ಮಾಡ್ತಿದ್ರು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮೆಸೇಜ್ ಎಲ್ಲ ಹಾಕ್ತಾರೆ, ಎಷ್ಟು ಗಂಟೆ ಬರ್ತೀರಿ ಏನು ಬನ್ನಿ ಬನ್ನಿ. ಓಕೆ, ಹಾಗಾದ್ರೆ ನಿಮ್ಮನ್ನ ಜನ ವೇಟ್ ಮಾಡ್ತಾರೆ ಅಂತ ಆಯ್ತು. ಓಕೆ, ನಮ್ಗೆ ಒಂದು ಪೀಸ್ ಕೊಡಿ, ನಾವು ಒಂದು ಟೇಸ್ಟ್ ಮಾಡ್ತೇವೆ, ನಮ್ಮ ವೀಕ್ಷಕರಿಗೆ ಸಹ ಹೇಳ್ತೇವೆ ಹೇಗೆ ಅಂತ. ನೋಡಿ, ಇವರು ಕುಂದಾಪುರದ ಒಂದು ಫ್ಯಾಮಿಲಿ ಉಡುಪಿಗೆ ಬಂದು ನಮ್ಮ MGM ಪಕ್ಕದಲ್ಲಿ ಒಂದು ಈಗ ಕಾರಲ್ಲಿ ಈ ತಿರಮಿಸು ಮಾಡ್ತಾ ಇದ್ದಾರೆ. ತಿರಮಿಸು ಇವರು ಮನೆಯಲ್ಲೇ ಮಾಡಿದ ಹೋಮ್ ಮೇಡ್. ನೋಡ್ಬೋದು, ಇದು ಮೇಲ್ಗಡೆ ಹಾಕಿದ್ದೀರಲ್ಲ, ಇದಕ್ಕೇನು ಹೇಳ್ತಾರೆ ಮೇಡಮ್? ಕೋಕೋ ಪೌಡರ್. ಓಕೆ, ಇದರಲ್ಲಿ ಎಷ್ಟು ಲೇಯರ್ ಉಂಟು? ಹಾಗೆ ಅದೇ 2 ಲೇಯರ್. ಓಕೆ, ನೋಡಿ 2 ಲೇಯರ್ ಇದೆ. ಮೇಲ್ಗಡೆ ಕೋಕೋ ಪೌಡರ್ ಹಾಕಿದ್ದಾರೆ. ಟೇಸ್ಟ್ ಮಾಡುವ. ಸೂಪರ್. ತುಂಬ ಸ್ವೀಟ್ ಆಗಿಲ್ಲ, ಅದಕ್ಕೋಸ್ಕರ ಜನ ನಿಮಗೆ ವೇಟ್ ಮಾಡಿ ಇಲ್ಲಿ ತಿಂತಾರೆ. ಯಾಕಂತ ಹೇಳಿ ತುಂಬ ಬಾಯಿಗೆ ಹೊಡೆಯೋದಿಲ್ಲ. ಟೇಸ್ಟ್ ಆಗಿದೆ, ತುಂಬ ಒಳ್ಳೇದಿದೆ. ಈಗ ನೀವು ಇದನ್ನು ಪ್ರಿಸರ್ವ್ ಹೇಗೆ ಮಾಡ್ತೀರಿ? ಇದು ಕೂಲ್ ಬಾಕ್ಸ್, ಐಸ್ ಬಾಕ್ಸ್ ತಂದಿದ್ದೀರಲ್ಲ? ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ರಾತ್ರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ. ಮಾಡಿದ ಬರೋ ಐಸ್ ಕ್ಯೂಬ್ ಎಲ್ಲ ಹಾಕೊಂಡು ತಗೊಂಡು ಬರು. ಅದು ಸಂಜೆವರೆಗೆ ಉಳಿತದ? ಐಸ್ ಕೋಲ್ಡ್ ಆಗಿ ಅಂದ್ರೆ ಕೋಲ್ಡ್ ಹಾಗೆ ಇರುತ್ತೆ, ನೀರೆಲ್ಲ ಇರುತ್ತಲ್ಲ ಕೋಲ್ಡ್ ಆಗಿದ್ದು, ಅದು ಹಾಗೆ ಇರುತ್ತೆ. ಒಂಚೂರು ಇದಾಗುವುದಿಲ್ಲ, ಮೆಲ್ಟ್ ಆಗುವುದಿಲ್ಲ. ಓಕೆ, ನಿಮಗೆ ಸ್ಪೆಷಲಿ ನೀವು ಈಗ ಈ ತಿರಮಿಸುವೇ ಮಾಡಬೇಕು ಒಂದು ಬಿಸ್ನೆಸ್ ಅಂತ ಹೇಳಿ ನಿಮಗೆ ಯಾಕಂದ್ರೆ ಇಷ್ಟೊಂದು ಅವಕಾಶಗಳು ಇರುವಾಗ ಈ ತಿರಮಿಸು ಕಡೆಗೆ ನಿಮಗೆ ಒಂದು ಒಲವು ಮೂಡಿದೆ ಹೇಗೆ? ಅಂದರೆ ನಮಗೆ ಬೇರೆ ಇದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಇದು ಮಾಡಿದ್ರೆ ಸ್ವಲ್ಪ ನಾವು 3 ಜನ ಅದು ಕೂತ್ಕೊಂಡು ಮಾಡಿಕೊಂಡು ಆರಾಮವಾಗಿ ಬಂದು ಇಲ್ಲಿ ಸೇಲ್ ಮಾಡಿ ಹೋಗ್ಬೋದಲ್ಲ. ಒಂದು ಪೀಸಿಗೆ 100 ರೂಪೀಸ್ ಇಟ್ಟಿದ್ದೀರಾ? ಓಕೆ, ಇಲ್ಲಿ ಮಕ್ಕಳೆಲ್ಲ ಹೇಗೆ? ಇಲ್ಲಿ ಪಕ್ಕ ಕಾಲೇಜ್ ಸಹ ಉಂಟು, ಎಲ್ಲರೂ ಸ್ಟೂಡೆಂಟ್ಸ್ ಎಲ್ಲ ಹೇಗೆ? ಎಲ್ಲ ಬಂದು ತಗೊಂಡು ಹೋಗ್ತಾರೆ. ಇಲ್ಲಿ ಪಾರ್ಸಲ್ ತಗೊಂಡು ಹೋಗ್ತಾರೆ? ಪಾರ್ಸಲ್ ತಗೊಂಡು ಹೋಗ್ತಾರೆ. ಓಕೆ, ಈ ಕುಂದಾಪುರದ ಒಂದು ಫ್ಯಾಮಿಲಿ ತಿರಮಿಸು ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ಲ, ಈ ತಿರಮಿಸು ಮಾಡಲಿಕ್ಕೆ ಸ್ಪೆಷಲಿ ಐಡಿಯಾ ಕೊಟ್ಟದ್ದು ಯಾರು ಗೊತ್ತಾ? ನಮ್ಮ ಈ ಸುಜಯ್ ಅಂತೆ. ಬನ್ನಿ, ಇವನಿಗೆ ಹೇಗೆ ಇದೊಂದು ಐಡಿಯಾ ಬಂತು ಇಲ್ಲೊಂದು ತಿರಮಿಸು ಮಾಡ್ಬೇಕಂತ ಹೇಳಿ ಅವನ ಹತ್ರವೇ ಕೇಳುವ. ನಮಸ್ಕಾರ. ಓಕೆ, ಈಗ ಅಪ್ಪ ಅಮ್ಮನಿಗೆ ಈ ತಿರಮಿಸು ಮಾಡಬೇಕು, ಇದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಐಡಿಯಾ ಕೊಟ್ಟದ್ದು ನೀನಂತೆ, ಹೌದಲ್ವಾ? ಓಕೆ, ನಿನ್ಗೆ ಹೇಗೆ ಇದು ಐಡಿಯಾ ಬಂತು ಮಾಡಬೇಕು ಅಂತ ಹೇಳಿ? ಮತ್ತೆ ChatGPT ಎಲ್ಲ ಮಾಡಿ. ನೋಡಿದ್ದೀನಿ ನೀನು, ಇದಕ್ಕೆ ಒಳ್ಳೆ ಡಿಮಾಂಡ್ ಉಂಟು, ಒಳ್ಳೆ ಮಕ್ಕಳು ಇದನ್ನೆಲ್ಲ ಕೇಳಿ ತಿಂತಾರೆ, ಜನರು ಒಳ್ಳೆ ಇಂಟ್ರೆಸ್ಟ್ ತೋರಿಸ್ತಾರೆ ತಿರಮಿಸು ಕಡೆಗೆ ಅಂತ ಅಲ್ವಾ? ಓಕೆ, ಈ ಇಟಾಲಿಯನ್ ಫುಡ್ಡನ್ನು ನಮ್ಮ ಇಂಡಿಯಾದಲ್ಲಿ, ನಮ್ಮ ಉಡುಪಿಯಲ್ಲಿ ಒಳ್ಳೆ ಎಲ್ಲರಿಗೊಂದು ಜನರಿಗೆ ತಿನ್ನಿಸ್ಬೇಕು, ತೋರಿಸ್ಬೇಕು ಇದರ ಟೇಸ್ಟ್ ಅಂತ ಹೇಳಿ ನಿನಗೊಂದು ಐಡಿಯಾ ಬಂದದ್ದು ಗ್ರೇಟ್ ಅಲ್ವಾ? ಓಕೆ, ಇನ್ನು ನೋಡ್ಬೋದು, ಕಾಲೇಜಿಗೆ ಹೋಗ್ತಾ ಇರುವಂಥ ಹುಡುಗ, ನಮ್ಮ ಈ ಜೆನ್ಸಿ ಜನ್ರೇಷನ್ ಇದು ನೋಡಿ, ಎಷ್ಟೊಂದು ಬಿಸ್ನೆಸ್ ಕಡೆಗೆ ಈಗಾಗಲೇ ಈ ಸಣ್ಣ ಪ್ರಾಯದಲ್ಲೇ ಅಪ್ಪ ಅಮ್ಮನಿಗೆ ಐಡಿಯಾ ಕೊಟ್ಟು ತಾನು ಅವ್ರ ಜೊತೆ ನಿಂತು ಹೆಲ್ಪ್ ಮಾಡಿ ಇಟಾಲಿಯನ್ ಫುಡ್ ಏನಿದೆ ಅದನ್ನು ನಮ್ಮ ಉಡುಪಿಯಲ್ಲಿ, ಕುಂದಾಪುರದಿಂದ ಉಡುಪಿಗೆ ಬಂದು ರೆಡಿ ಮಾಡಿ ಅಪ್ಪ ಅಮ್ಮನೊಟ್ಟಿಗೆ ನಿಂತು ವ್ಯಾಪಾರ ಮಾಡ್ತಿದ್ದೇನೆ. ಇದು ಮೆಚ್ಚುಗೆ ಗಳಿಸುವಂಥ ವಿಷಯ. ಇಲ್ಲೊಂದು ಇಂಥ ಒಳ್ಳೆ ಜನರು ಕೂಡ ಇದ್ದಾರೆ. ಬಿಸ್ನೆಸ್ ಕಡೆಗೆ ಅಪ್ಪ ಅಮ್ಮನಿಗೆ ಒಂದು ಸಹಾಯ ಆಗಬೇಕಂತ ಹೇಳಿ ಒಳ್ಳೆ ಉದ್ದೇಶ ಇಟ್ಕೊಂಡು ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿಕ್ಕೆ ನಮ್ಮ ಈ ಸುಜಯ್ ಕೂಡ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿ ತುಂಬ ಖುಷಿ ಪಡ್ತೇನೆ. ಇಂಥ ಮಕ್ಕಳು ಇನ್ನೂ ತುಂಬ ಬರಲಿ, ಒಳ್ಳೊಳ್ಳೆ ಫುಡ್ ಎಲ್ಲ ನಮಗೆ ನಮ್ಮ ಊರಿಗೆ ಪರಿಚಯ ಮಾಡಲಿ, ಇವರಿಗೆ ಒಳ್ಳೆ ವ್ಯಾಪಾರ ಸಹ ಆಗಲಿ ಅಂತ ಹೇಳ್ತೇನೆ. ನಮಸ್ಕಾರ.